ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ATL. ನೀವೇನಾರ ಕೂರ್ಗಲ್ಲಿ ಸ್ಟೇ ನೋಡ್ತಾ ಇದ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಟ್ರಿಪ್ಗೆ ಏನಾರ ನೀವು ಪ್ಲಾನ್ ಮಾಡ್ತಾ ಇದ್ರೆ ಕೂರ್ಗಿಗೆ, ಈ ರೆಸಾರ್ಟ್ನ ಇವಾಗಲೇ ಸೇವ್ ಮಾಡ್ಕೊಂಬಿಡಿ. ಈ ರೆಸಾರ್ಟ್ ಹೆಸರು ಬಂದುಬಿಟ್ಟು ಎವರ್ಗ್ರೀನ್ ಕೌಂಟಿ ಕೂರ್ಗಲ್ಲೇ. ನೀವು ಒಂದ್ಸತಿ ಚೆಕ್ ಇನ್ ಪ್ರೋಸೆಸ್ ಮುಗಿಸಿದ ತಕ್ಷಣ ನೀವು ಯಾವುದಕ್ಕೂ ಆಚೆ ಹೋಗೋ ಕೆಲಸನೇ ಇಲ್ಲ ಈ ರೆಸಾರ್ಟಲ್ಲೇ. ನಿಮ್ಗೆ ಇಲ್ಲಿ ಸ್ಟೇಗೆ ಕೂಡ ತುಂಬ ಆಪ್ಷನ್ಗಳಿದೆ ಇಲ್ಲಿ. ಅದಾದಮೇಲೆ ನಿಮ್ಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸು, ಅದಾದಮೇಲೆ ವೆರೈಟೀಸ್ ಆಫ್ ಫುಡ್ ಇರುತ್ತೆ. ನನಗಿಲ್ಲಿ ಫೇವ್ರೇಟ್ ಬಂದುಬಿಟ್ಟು ನೈಟಲ್ಲಿ ಪ್ಲ್ಯಾಂಟೇಷನ್ ವಾಕ್ ಅಂತ ಇರುತ್ತೆ. ಈ ವಿಡಿಯೋ ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಪ್ಲ್ಯಾಂಟೇಷನ್ ವಾಕ್ ಹೆಂಗಿರುತ್ತೆ ಅಂದ್ಬಿಟ್ಟು. ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ನೀವೇ ನೋಡ್ಬೋದು. ನೀವು ಚೆಕ್ ಇನ್ ಪ್ರೊಸೆಸ್ ಮುಗಿಸಿದ ತಕ್ಷಣ ಎಂಟ್ರ್ ಆದಮೇಲೆ ಒಂದು ಬರ್ಡ್ಸ್ ವೆಲ್ಕಮ್ ಮಾಡ್ದಂಗೆ ಇರುತ್ತೆ ರೆಸಾರ್ಟಲ್ಲೇ. ಇವಾಗ ನೀವು ನೋಡ್ತಾ ಇದ್ರಲ್ಲ ಬಿಲ್ಡಿಂಗು, ಅದು ಬಂದುಬಿಟ್ಟು ಸ್ಟೋನೇಜ್ ರೂಮ್ ಅಂದ್ಬಿಟ್ಟು. ನೀವೇನಾರು ಐಫೈ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ರೂಮು ಮತ್ತು ಸ್ಟೇ ಎಲ್ಲನೂ ಇಲ್ಲೆಲ್ಲ ಆ ಥರದ್ದು ಇರೋದಿಲ್ಲ. ಇಲ್ಲಿ ನೀವು ಒಂದು ಥೀಮ್ ರೆಸಾರ್ಟ್ಗೆ ಹೋದರೆ ಹೆಂಗಿರುತ್ತಲ್ವಾ, ಸೇಮ್ ಅದೇ ಥರ ಫೀಲ್ ಇರುತ್ತೆ ಇಲ್ಲಿ ಬಂದರೆ. ಇಲ್ಲಿ ಈ ಸ್ಟೋನೇಜ್ ರೂಮಲ್ಲಿ ಬಂದುಬಿಟ್ಟು ಆರಾಮಾಗಿ 5 ಜನ ಉಳ್ಕೋಬೋದು. ನೀವೇನಾರ ಫ್ಯಾಮಿಲಿ ಫುಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಇಲ್ಲಿ ಕಾಟೇಜಸ್ ಕೂಡ ನಿಮ್ಗೊಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಒಳಗಡೆ ಎಂಟರ್ ಆಗಿದ ತಕ್ಷಣ ಎಷ್ಟು ಗ್ರೀನರಿ ಇದೆ, ಎಷ್ಟು ಸೂಪರ್ ಆಗಿದೆ ಅಂದ್ಬಿಟ್ಟು ಒಂದು ಡಿಫ್ರೆಂಟಾಗಿ ಡಿಸೈನ್ ಮಾಡಿರೋದಿಲ್ಲೆಲ್ಲನೂ. ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿರೋರು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ಟೋನೇಜ್ ರೂಮ್ ಅಂದರೆ ಇದೇನೇ ಒಳಗಡೆ ಹೆಂಗಿರುತ್ತೆ ಅಂದ್ಬಿಟ್ಟು. ನಿಮಗೆ ವಾಲೆಲ್ಲ ಪ್ಲಾಸ್ಟಿಂಗು ಅದೆಲ್ಲ ಏನಿರೋದಿಲ್ಲ, ಡೈರೆಕ್ಟು ಬ್ರಿಕ್ ವಾಲೇ ಇರುತ್ತೆ ನಿಮಗಿಲ್ಲೆಲ್ಲನೂ. ಅದು ಬಿಟ್ಟು ಇಲ್ಲಿ ನಾರ್ಮಲಾಗಿ ಟಾಯ್ಲೆಟ್ರೀಸ್ಗೆ ಇಟ್ಕೊಟ್ಟಿದ್ರು. ಅದಾದಮೇಲೆ ನಮಗೆ ಹಾಟ್ ವಾಟರ್ ಫೆಸಿಲಿಟಿ ಎಲ್ಲ ಇತ್ತು ಇಲ್ಲೇನೇ. 24 hours ಹಾಟ್ ವಾಟರ್ ಇರುತ್ತೆ, ಯಾಕಂದರೆ ಗೀಸರ್ ಇರುತ್ತಲ್ಲ ಅದಕ್ಕೇನೆ. ಈ ರೂಮಲ್ಲಿ ಇನ್ನೊಂದೇನು ಸ್ಪೆಷಲ್ ಅಂದರೆ ನಿಮಗೆ ಇಬ್ಬರು ಕೆಳಗಡೆ ಮಲ್ಕೋಬೋದು. ಮತ್ತು ಇನ್ನೂ ಸ್ಟೇ ನೋಡ್ತಾ ಇದ್ದೀರಲ್ಲ ನೀವು ಇವಾಗ, ಮತ್ತು ಮೇಲೆ ಹೋದರೆ 3 ಜನ ಮೇಲೆ ಮಲ್ಕೋಬೋದು. ಆ ಥರ ಇರುತ್ತೆ ನೋಡಿ. ಇದೇನೆ ಮೇಲೆ ಅನ್ಕೋಬೋದು, ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಬಂದರೆ ನಾವೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಅನ್ಕೋಬೋದು. ಬಟ್ ಇಲ್ಲಂತೂ ಸೇಫ್ಟಿ ಅಂತೂ ಸೂಪರಾಗಿರುತ್ತೆ. ಮಕ್ಕಳಿಗೆ ಎಲ್ಲೂ ಆಚೆ ಹೋಗ್ತಾರೆ ಅಂತ ಭಯನೇ ಇರೋದಿಲ್ಲ. ಇದು ಬಂದುಬಿಟ್ಟು ರೂಮಿಂದ ಆಚೆ ವ್ಯೂ. ಇದು ಸ್ಟೋನೇಜ್ ರೂಮ್ದು ವ್ಯೂ. ಇದು ಬಂದುಬಿಟ್ಟು ರೆಸ್ಟೋರೆಂಟ್. ಇದು ನೀವು ನೋಡ್ತಾ ಇದ್ದೀರಲ್ಲ, ಒಂದೊಂದನ್ನು ಸ್ಪೆಸಿಫಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಕಾನ್ಸೆಪ್ಟ್ ಬೇಸಲ್ಲೇ ಅಲ್ಲೆಲ್ಲನೂ. ಇದು ಬಂದುಬಿಟ್ಟು ಕಿಡ್ಸ್ ಪ್ಲೇ ಏರಿಯಾ. ಇದು ಒಂದು ಇಟ್ಟರೆ ಕಲೆಕ್ಷನ್ಸ್ ನೋಡಿದ್ರೆ ಕಾರ್ಟ್ದು ವೀಲ್ಸು ಮತ್ತು ರೇಡಿಯೋ, ಐರನ್ ಬಾಕ್ಸು ಆ ಥರದ್ದೆಲ್ಲ ಇಟ್ಟರದ್ದು ನೋಡಿದ್ರೆ ನಮಗೆ ಒಂದು ಓಲ್ಡನ್ ಡೇಸ್ಗೆ ಹೋಗಿರೋ ಥರ ಫೀಲ್ ಇರುತ್ತೆ. ಅದಾದಮೇಲೆ ಎಷ್ಟು ಎಕೋ ಫ್ರೆಂಡ್ಲಿ ಇದೆ ಅಂದರೆ, ನೀವು ರೆಸ್ಟೋರೆಂಟಲ್ಲೂ ನೋಡಿದ್ರಲ್ಲ ಇವಾಗ ಮರ ಎಲ್ಲ ಒಳಗಡೆ ಹಂಗೆ ಇರೋದು, ಮತ್ತು ರೆಸ್ಟೋರೆಂಟ್ ಇದೆ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಲ್ಲ, ಅದನ್ನು ಹಂಗೆ ಡಿಸೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಿಮಗೆ ರೆಸ್ಟೋರೆಂಟಲ್ಲಂತೂ ವೆರೈಟೀಸ್ ಆಫ್ ಫುಡ್ ಇರುತ್ತೆ, ವೆಜ್ ನಾನ್ ವೆಜ್ ಎರಡೂ ಇದೆ ಇಲ್ಲಿ. ಅದಾದಮೇಲೆ ಡ್ರಿಂಕ್ಸ್ಗೆಲ್ಲ ಸಾಫ್ಟ್ ಡ್ರಿಂಕ್ಸು ಅದೆಲ್ಲ ಅವೈಲೇಬಲ್ ಇರುತ್ತೆ ಇಲ್ಲೇನೆ. ನೀವು ಇವಾಗ ನೋಡಿದ್ರಲ್ಲ ಇಷ್ಟೋ ತನಕನೂ ಮಕ್ಕಳಿಗೆಲ್ಲ ಎಷ್ಟು ಸೇಫ್ಟಿ ಇದೆ ಅಂತ. ಇದು ಬಂದುಬಿಟ್ಟು ವುಡನ್ ರೂಮ್ಸ್ ಅಂದ್ಬಿಟ್ಟು ಇಲ್ಲಿ ಇನ್ನೊಂದು ಆಪ್ಷನ್ ಇರೋದು ರೂಮ್ ಸ್ಟೇಗೆ. ಇಲ್ಲಿ ನಿಮ್ಗೆ ವುಡನ್ ರೂಮ್ಸಲ್ಲೇ 2 ಥರ ಇದೆ ಇಲ್ಲಿ. ಒಂದು ಗ್ರೂಪಲ್ಲಿ ಬಂದರೆ ನಿಮಗೆ ಕಾಟೇಜ್ ವುಡನ್ ರೂಮ್ಸ್ ಅಂತ ಇದೆ ಇಲ್ಲಿ. ಇದು ಬಂದುಬಿಟ್ಟು ನೀವು ಫ್ಯಾಮಿಲಿಯಲ್ಲಿ ಒಂದು 2-3 ಜನ ಬಂದರೆ ಈ ಥರದ್ದು ಕೊಡ್ತಾರೆ ನಿಮಗೆ. ಈ ರೂಮಲ್ಲಿ ಕೂಡ ನಿಮಗೆ ಹಾಟ್ ವಾಟರ್ ಫೆಸಿಲಿಟಿ ಮತ್ತು ಟಾಯ್ಲೆಟ್ರೀಸು ಅದೆಲ್ಲ ಕೊಡ್ತಾರೆ ಇಲ್ಲೇನೆ. ಈ ರೂಮಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ, ಹಾಟ್ ವಾಟರ್ ಕೋಲ್ಡ್ ವಾಟರ್ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೊಂದು ಬೋರ್ಡ್ ಹಾಕಿದ್ದಾರೆ. ನೀವು ಸ್ಟೋನೇಜ್ ರೂಮಲ್ಲಿ ನೋಡಿದ್ರಲ್ಲ ಇಷ್ಟೊತ್ತು ಅದೇ ಥರ ಇಲ್ಲಿ ಫಸ್ಟ್ ಫ್ಲೋರ್ಗೆ ಹತ್ತಿದ್ರೆ ಇಲ್ಲೂ ಕೂಡ ಮೇಲ್ಗಡೆ ಬಂದುಬಿಟ್ಟು ಮಲ್ಕೋಬೋದು. ಅಲ್ಲಿ ಫಸ್ಟ್ ಫ್ಲೋರ್ಗೆ ಹೋದರೆ ಬಾಲ್ಕನಿ ಇರಲಿಲ್ಲ, ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದರೆ ಬಾಲ್ಕನಿ ಕೂಡ ಇದೆ ಇಲ್ಲಿ. ಆ ವ್ಯೂ ಅಂತೂ ಫುಲ್ ಸೂಪರಾಗಿದೆ. ಇಲ್ಲಂತೂ ಆಚೆನೆ ಕೂತ್ಕೊಂಡು ಕಾಫಿ ಕುಡಿಯೋದಕ್ಕೆ ಎಲ್ಲನೂ. ನೀವು ಇಷ್ಟೊತ್ತು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಸ್ಟೋನೇಜ್ ರೂಮ್ ಬಂದುಬಿಟ್ಟು ಸ್ವಲ್ಪ ಮಾಡ್ರನ್ ಆಗಿದೆ. ಈ ವುಡನ್ ರೂಮ್ಸ್ ಬಂದುಬಿಟ್ಟು ಫುಲ್ ಒಳ್ಳೆ ಒಂದು ಫಾರೆಸ್ಟಲ್ಲಿ ಇರೋ ಥರ ಫೀಲ್ ಇದೆ. ನೀವು ಎಂಟ್ರೆನ್ಸಿಂದ ನೋಡಿದ್ರಲ್ಲ ಹೇಗಿದೆ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಬರೋದಕ್ಕೆಲ್ಲನೂ ಫುಲ್ಲು ಸೂಪರಾಗಿದೆ. ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟಾದ್ಮೇಲೆ ಸ್ವಿಮ್ಮಿಂಗ್ ಹೋದ್ವಿ ನಾವು. ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದುಬಿಟ್ಟು ಡಿವೈಡ್ ಆಗಿದೆ. ಚಿಕ್ಕ ಮಕ್ಕಳಿಗೆ ಬೇರೆ ಇದೆ ಆಟ ಆಡೋದಕ್ಕೆ, ಅದಾದಮೇಲೆ ಹೈಟ್ ಕಡಿಮೆ ಇರೋರಿಗೆ ಬೇರೆ ಇದೆ, ಮತ್ತು ಹೈಟ್ ಜಾಸ್ತಿ ಇರೋರಿಗೆ ಬೇರೆ ಇದೆ. ಸ್ವಲ್ಪ ಡೀಪ್ ಡಿಫ್ರೆನ್ಸ್ ಇದೆ ಇಲ್ಲಿ. ಆ್ಯಸ್ ಯೂಶಲ್ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಇರುತ್ತಲ್ಲ ಸೇಮ್ ಅದೇ ಥರನೇ. ಅದಾದಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದಕ್ಕೆ ಡ್ರೆಸ್ ಕೋಡ್ ಇದೆ, ಅದೊಂದು ಫಾಲೋ ಮಾಡಬೇಕಿಲ್ಲಿ. ನಿಮಗೆ ಗೊತ್ತಿರೋ ಹಂಗೆ ಎಲ್ಲ ಕಡೆನೂ ಸೇಮ್ ಹಂಗೆ ಇರುತ್ತೆ, ಡ್ರೆಸ್ ಕೋಡ್ ಇರುತ್ತೆ ನಿಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋದಕ್ಕೆ. ಇದು ಬಂದುಬಿಟ್ಟು ಗ್ರೌಂಡ್. ಇದು ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅದೆಲ್ಲನೂ ಇಲ್ಲೇ ಇದೆ ಇದೇ ಜಾಗದಲ್ಲೇ.
ನೀವೆಲ್ಲ ರೆಸಾರ್ಟಲ್ಲೂ ಒಂದು ಕಾಫಿ ಕುಡಿಯೋದಕ್ಕೆ ಎಲ್ಲದಕ್ಕೂ ರೆಸ್ಟೋರೆಂಟಲ್ಲೇ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲದಕ್ಕೂ ಒಂದು ಸ್ಪೆಷಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಕಾಫಿಗೆ ಅಂತ ನನ್ನ ಕಾರ್ಟಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲರೂ ನಾನು ಆಟ ಆಡ್ಕೊಂಡು ಅಲ್ಲೇ ಒಂದು ಕಾಫಿ ಕುಡಿದು ಒಂದು ಫುಲ್ ಎಂಜಾಯ್ ಮಾಡ್ಬೋದು. ನಾವು ಕಾಫಿ ಎಲ್ಲ ಕುಡಿದು ಒಂದು ವಾಟರ್ ಆ್ಯಕ್ಟಿವಿಟಿಗೆ ಅಂತ ಹೊರಟ್ವಿ ನಾವು. ಇಲ್ಲಿ ವಾಟರ್ ಆ್ಯಕ್ಟಿವಿಟಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಪಾಂಡ್ ಎಲ್ಲ ಇವರೇನು ಮ್ಯಾನ್ಯಲ್ ಆಗಿ ಡಿಸೈನ್ ಮಾಡಿಲ್ಲ. ಇಲ್ಲಿ ಅದು ನ್ಯಾಚುರಲ್ ಆಗಿರೋದೇ ಪಾಂಡ್. ಇಲ್ಲಿ ಅದರಲ್ಲಿ ಫಿಶ್ಶು, ಆಮೇಲೆ ಟ್ಯಾಡ್ ಪೋಲ್ಸು, ಆ ಥರದ್ದೆಲ್ಲ ಇರುತ್ತೆ. ನೀವು ಅನ್ಕೋಬೋದು ಆ ಥರದ ಜಾಗದಲ್ಲೆಲ್ಲ ಇಳಿದ್ರೆ ನಮ್ಗೆ ಇನ್ಫೆಕ್ಷನ್ ಆಗುತ್ತೆ ಆ ಥರ ಎಲ್ಲ ಅಂದ್ಬಿಟ್ಟು. ಬಟ್ ಇದು ನೇಚರಲ್ಲೇ ಎಲ್ಲ ಡಿಸೈನ್ ಆಗಿರೋದ್ರಿಂದ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಮಗೆಲ್ಲ ಕಯಾಕಿಂಗ್ ಕಳ್ಸೋಕ್ಕೆ ಮುಂಚೆ ಅವರೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಹೇಳ್ತಾರೆ, ನಮಗೆ ಒಂದು ಗೈಡ್ ಮಾಡ್ತಾರೆ ಯಾವ ಥರ ಯೂಸ್ ಮಾಡಬೇಕು ಏನು ಅಂದ್ಬಿಟ್ಟು. ನಮಗೆ ಈ ಥರ ಜಾಗದಲ್ಲೆಲ್ಲ ನಾವು ಬಿದ್ದೋದ್ರೆ ಆ ಥರ ಎಲ್ಲ ಏನಾರು ಇದ್ದರೆ ಏನು ಆ ಥರದಕ್ಕೆಲ್ಲ ಅಂತ ಅನ್ಕೋಬೋದು ನೀವು. ನಮ್ಗೆ ಅದಕ್ಕೆ ಅಂದ್ಬಿಟ್ಟೇ ಸೇಫ್ಟಿ ಮೆಜರ್ಸ್ ಎಲ್ಲನೂ ತೊಗೊಂಡಿರ್ತಾರೆ ನಮಗೆ. ನಾವು ಒಂದು ಸತಿ ಇಲ್ಲಿ ಚೆಕ್ಕಿನ್ ಆದ್ವಿ ಅಂದರೆ ನಮಗೆ ಸಜೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು, ಅದಾದ್ಮೇಲೆ ಮಿಕ್ಕಿದೇನಾರು ನಮ್ಗೆ ಹೆಲ್ಪ್ ಆಗಬೇಕು ಅಂದರೆ ಅಂದ್ಬಿಟ್ಟು ನಮಗೊಂದು ಗೈಡ್ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಕೊಟ್ಟಿದ್ದು ಬಂದುಬಿಟ್ಟು ಪುನೀತ್ ಅಂದ್ಬಿಟ್ಟು. ನಮ್ಗೆ ಇವಾಗ ನಮ್ಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಹೇಳ್ತಾ ಇದ್ರಲ್ಲ, ಅವರೇ ಪುನೀತ್ ಅಂದರೆ. ವಾಟರ್ ಆ್ಯಕ್ಟಿವಿಟಿಗೆ ನಮ್ಮ ಜೊತೆ ಇದ್ದಿದ್ದು ಬಂದು ಗೈಡ್ ದಿಶಾ ಅಂದ್ಬಿಟ್ಟು. ತುಂಬಾ ಇಲ್ಲಿ ಫ್ರೆಂಡ್ಲಿ ಎಂಪ್ಲಾಯೀಸ್ ಇರೋದು. ಇಲ್ಲಿ ವಾಟರ್ ಆ್ಯಕ್ಟಿವಿಟಿಯಲ್ಲಿ ಬಂದುಬಿಟ್ಟು ಕಯಾಕಿಂಗ್ ಇರುತ್ತೆ, ಅದಾದಮೇಲೆ ಕೊರ್ಯಾಕಲ್ ರೈಡ್ ಇರುತ್ತೆ. ಕೊರ್ಯಾಕಲ್ ರೈಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿತ್ತು ಅಂದ್ಬಿಟ್ಟು. ಕಯಾಕಿಂಗು ಅಷ್ಟೇ, ನಿಮ್ಗೆ ಟೈಮಿಂಗ್ಸಲ್ಲಿ ಏನಿಲ್ಲ, ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಆಟಾಡ್ಕೊಂಡಿರ್ಬೋದು ನೀವು. ಅದಾದಮೇಲೆ ನಾವು ಬಂದುಬಿಟ್ಟು ಕೊರ್ಯಾಕಲ್ಲೇ ನಾವು ಒಂದು ಕಾಫಿ ಕುಡಿದ್ವಿ. ಅಲ್ಲಿನ ಸ್ಪೆಷಲ್ ಕಾಫಿ ಇದು. ಬಟ್ ನೀವು ಯಾವ್ದಾರು ಬೇರೆ ರೆಸಾರ್ಟ್ಗೆಲ್ಲ ಹೋದರೆ ನಿಮಗೆ ಅದ್ರದ್ದು ಸ್ಪೆಷಲ್ ಅಂತಲೇ ಯಾವುದೂ ಇರೋದಿಲ್ಲ ನಿಮಗೆ, ಸರಿನಾ. ಬಟ್ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎಲ್ಲನೂ ಅಲ್ಲಿದೆ ಸ್ಪೆಷಲ್ ಫುಡ್, ಆಮೇಲೆ ಸ್ಪೆಷಲ್ ಡ್ರಿಂಕ್ಸ್ ಆ ಥರದ್ದೇ ಇರುತ್ತೆ. ನಾವಿವಾಗ ಕುಡಿತಾ ಇರೋದು ಬಂದುಬಿಟ್ಟು ಬ್ಲ್ಯಾಕ್ ಕಾಫಿ, ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕಿದ್ರು. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿತ್ತು. ನಾನು ಯಾವತ್ತೂ ಈ ಥರದ್ದೆಲ್ಲ ಟೇಸ್ಟ್ ಮಾಡಿರಲಿಲ್ಲ. ಕಾಫಿ ಜೊತೆಗೆ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನೆಲ್ಲ ಕುಡ್ದಿರೋದು. ಅದರಲ್ಲೂ ಕೊರ್ಯಾಕಲಲ್ಲಿ ಕೂತ್ಕೊಂಡು ಈ ಥರ ಕಾಫಿ ಕುಡ್ದಿರೋದು ಯಾವತ್ತೂ ಎಕ್ಸ್ಪೀರಿಯನ್ಸೇ ಮಾಡಿರಲಿಲ್ಲ. ನೋಡ್ತಾ ಇದ್ದೀರಲ್ಲ ಈ ಥರ ಪಾಂಡ್ ಜಾಗ ಹೆಂಗಿದೆ ಅಂದ್ಬಿಟ್ಟು, ಎಷ್ಟು ಸಖತ್ತಾಗಿತ್ತು. ಇದು ಬಂದುಬಿಟ್ಟು ನಾನು ಹೇಳ್ತಾ ಇದ್ನಲ್ಲ ಸ್ಟಾರ್ಟಿಂಗಲ್ಲೇ ಪ್ಲ್ಯಾಂಟೇಷನ್ ವಾಕಿಗೆ ಅಂದ್ಬಿಟ್ಟು, ಅದಕ್ಕೆ ಅಂದ್ಬಿಟ್ಟೇ ಇಟ್ಟಿರೋದು ಲ್ಯಾಂಟನ್. ಇದು ಪ್ಲ್ಯಾಂಟೇಷನ್ ವಾಕಿಗೆ ಬಂದುಬಿಟ್ಟು ನಮಗೆ ಪುನೀತ್ ಅವ್ರು ಕರ್ಕೊಂಡೋಗಿದ್ದು. ನಮಗೆ ಸೂಪರಾಗಿತ್ತು. ಒಂದೊಂದು ಟ್ರೀ ಬಗ್ಗೆ ಅಲ್ಲಿ ಇದೇನು ಸ್ಪೆಷಲ್ ಇದೆ, ಅದು ಏನಕ್ಕೆ ಯೂಸ್ ಆಗುತ್ತೆ, ಅದೆಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ನಿಮ್ಗೆ ಯಾವುದೇ ರೆಸಾರ್ಟ್ಗೆ ಹೋದ್ರೂ ಈ ಥರ ಈವ್ನಿಂಗ್ ಟೈಮಲ್ಲೇ ಪ್ಲ್ಯಾಂಟೇಷನ್ ವಾಕಿಗೆ ಕರ್ಕೊಂಡು ಹೋಗೋದಂತೂ ಇರೋದೇ ಇಲ್ಲ. ಬೆಳಗ್ಗೆ ಹೊತ್ತು ಹೋಗಿರ್ತೀರ ನೀವು ಟೀ ಎಸ್ಟೇಟ್ಗೆ, ಆ ಥರದಕ್ಕೆಲ್ಲನೂ ಈ ಥರ ಪ್ಲ್ಯಾಂಟೇಷನ್ ವಾಕ್ ಎಲ್ಲ ಇರೋದಿಲ್ಲ ಯಾವ ರೆಸಾರ್ಟಲ್ಲೂ. ನನ್ನ ವೈಫ್ ಬರ್ತಡೇ ಇದ್ದಿದ್ದರಿಂದ ಅಲ್ಲೇ ರೂಮಲ್ಲೇ ಕೇಕ್ ಕಟ್ ಮಾಡಿಸಿದೆ. ಅಲ್ಲಿಗೆ ಬಂದು ನಮ್ಮ ಡೇ 1 ಮುಗ್ದಿತ್ತು. ಇದು ಬಂದುಬಿಟ್ಟು ಡೇ 2. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು. ಬ್ರೇಕ್ಫಾಸ್ಟ್ಗೂ ಅಷ್ಟೇ ನಿಮಗೆ ತುಂಬಾ ವೆರೈಟೀಸ್ ಆಫ್ ಆಪ್ಷನ್ ಇರುತ್ತೆ. ಇಲ್ಲಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ಇಂಡಿಯನ್ ಬ್ರೇಕ್ಫಾಸ್ಟ್ ಇರುತ್ತೆ ನಿಮಗೆ ಇಲ್ಲಿ. ಅದಾದಮೇಲೆ ಕಾಫಿ, ಟೀ, ಜ್ಯೂಸು ಅದೆಲ್ಲನೂ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಅಡ್ವೆಂಚರ್ ಆ್ಯಕ್ಟಿವಿಟಿಗೆ ಅಂತ ಬಂದ್ವಿ. ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟಿಯಲ್ಲೂ ಅಷ್ಟೇ ತುಂಬ ಸೇಫ್ಟಿ ಮೆಷರ್ಸ್ ಎಲ್ಲ ತೊಗೊತಾರೆ ಇವರು. ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟಿಯಲ್ಲಿ ಬಂದು ನಿಮಗೆ ರೋಪ್ ಸೈಕ್ಲಿಂಗು, ಅದಾದಮೇಲೆ ಜಿಪ್ ಲೈನು, ಅದಾದಮೇಲೆ ರೋಪ್ ಬ್ಯಾಲೆನ್ಸಿಂಗ್ ವಾಕು ಅದೆಲ್ಲನೂ ಇದೆ ಇಲ್ಲಿ. ನೀವಿಲ್ಲಿ ಯಾವುದಕ್ಕೂ ಆಚೆ ಹೋಗೋ ಕೆಲಸ ಇಲ್ಲ. ನೀವು ಆ್ಯಕ್ಟಿವಿಟೀಸ್ಗೆ ಅದೆಲ್ಲನೂ ಇಲ್ಲೇ ಇರುತ್ತೆ. ನೀವು ನಮಗೆ ಇಲ್ಲಿ ಎಂಪ್ಲಾಯೀಸ್ ಬಂದುಬಿಟ್ಟು ತುಂಬಾ ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಗೈಡ್ ಮಾಡಿದ್ರು ನಮಗೆ ಒಂದೊಂದರಲ್ಲೂ. ವಿಹಾನ್, ಪುನೀತ್, ದಿಶಾ ಇವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಮಿಕ್ಕಿರೋ ಎಂಪ್ಲಾಯೀಸೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲನೂ ಗೈಡ್ ಮಾಡಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.